ಪ್ರೇಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಮತ್ತಾಯ ಸುವಾರ್ತೆ ಪತ್ರಿಕೆ 14ನೇ ಅಧ್ಯಾಯ 14ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೂ ಕರ್ತನು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಪ್ರೇರೆ, ಅಂದು ದೇವರು ಪ್ರಾರ್ಥನೆ ಮಾಡಿ ಆತನು ಬಂದು ನೋಡುವಾಗ ಜನರ ಒಂದು ದೊಡ್ಡ ಗುಂಪು ಕಾಣಿಸ್ತಾ ಇದೆ. ಅವರು 5,000ಕ್ಕಿಂತ ಹೆಚ್ಚಾದ ಜನರು ಆ ಸ್ಥಳದಲ್ಲಿ ಕೂಡಿ ಬಂದು ಆತನನ್ನು ಕಾಯ್ತಾ ಇದ್ದಾರೆ. ಆ ಜಾಗದಲ್ಲಿ ನಾವು ನೋಡುವಾಗ ಕರ್ತನು ಆ ಎಲ್ಲ ಜನರ ಗುಂಪನ್ನು ನೋಡಿ ಕನಿಕರಪಟ್ಟರು, ಮನ ಮರುಗಿ ಆತನು ಅಲ್ಲಿ ರೋಗಿಗಳನ್ನು, ದಿಕ್ಕಿಲ್ಲದವರು, ಸಣ್ಣ ಮಕ್ಕಳು, ಆ ಎಲ್ಲ ಜನರು ಅವರನ್ನು ಕಾಯ್ತಾ ಇರುವಂಥ ಆ ಸ್ಥಳದಲ್ಲಿ ದೇವರು ಅವರನ್ನು ಮುಟ್ಟಿ ಮೊದಲು ಅವರ ರೋಗಗಳನ್ನು ಸ್ವಸ್ಥ ಮಾಡ್ತಾರೆ. ಪ್ರತಿಯೊಬ್ಬೊಬ್ಬರನ್ನು ಕೂಡ ಕರ್ತನು ಕನಿಕರವಿಟ್ಟು ನೋಡಿ ಅವರಿಗೆ ಇನ್ನೂ ಏನಾಗಿದೆ ನಾವು ನೋಡ್ತೇವೆ. ಅವರು ಹಸಿದು ಇದ್ದಾರೆ, ಅವರು ಆಹಾರ ಇಲ್ಲದೆ ನನ್ನನ್ನು ಕಾಯ್ತಾ ಇದ್ದಾರೆ. ಇದು ಕೂಡ ಕರ್ತನ ಅರ್ಥವರಾಗಿದ್ದರು. ಆತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಅವರಿಗೆ ಆಹಾರವನ್ನು ಒದಗಿಸ್ರಿ. ಆದಾಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ, ನಮ್ಮ ಬಳಿಯಲ್ಲಿರೋದು 5 ರೊಟ್ಟಿ 2 ಮೀನು, ಇದರ ಹೊರತು ನಮ್ಮ ಬಳಿ ಏನೂ ಇಲ್ಲ. ಆಗ ದೇವರು ಹೇಳ್ತಾರೆ, ನೀವೇ ಅವರಿಗೆ ಆಹಾರ ಕೊಡ್ರಿ. ಅವರ ಕೈಲಿರೋ 5 ರೊಟ್ಟಿ 2 ಮೀನನ್ನು ಕರ್ತನು ತನ್ನ ಕರಗಳಲ್ಲಿ ಇಟ್ಕೊಂಡು ಪ್ರಾರ್ಥಿಸಿ ಅವರಿಗೆ ಹಂಚುವುದಕ್ಕೆ ಬಿಡ್ತಾರೆ. ಅವರು ಪಂಕ್ತಿ ಪಂಕ್ತಿಯಾಗಿ ಕುಳಿತು ಊಟ ಮಾಡಿ ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಿ ಮುಗಿದು ಇನ್ನೂ 12 ಪುಟ್ಟಿಗಳು ಅವರಿಗೆ ಮಿಕ್ಕುತ್ತೆ. ಪ್ರಿಯರೇ, ಇದು 5,000 ಜನರು ಆಹಾರವನ್ನು ತೃಪ್ತಿಪಡುವಷ್ಟು ಊಟ ಮಾಡಿ ಮತ್ತೆ ಮಿಕ್ಕುವಂತೆ ಕರ್ತನು ಆಶೀರ್ವಾದ ಮಾಡಿದರು. ನಮ್ಮ ದೇವರು ಮನ ಮರುಗುವಾತನು, ಕನಿಕರ ಪಡುವಾತನು. ಆತನನ್ನು ನಿರೀಕ್ಷಿಸೋರು ಆಶಾಭಂಗ ಪಡೋದಿಲ್ಲ. ಆತನ ಮೇಲೆ ನಂಬಿಕೆ ಇಡೋರು ಎಂದೆಂದು ಆ ನಂಬಿಕೆ ಎಷ್ಟು ನಂಬಿಕಸ್ಥರಾಗಿರ್ತಿರೋ ಆಶೀರ್ವಾದ ಪೂರ್ಣವಾಗಿ ಹೊಂದುತ್ತಾ ಹೋಗ್ತೀರ. ಕರ್ತನು ನಿಶ್ಚಯ ನಿಮ್ಮನ್ನು ಅದೇ ಪ್ರಕಾರ ಎಂದು ಆಶೀರ್ವದಿಸ್ತಾ ಇದ್ದಾರೆ. ಈ ವಾಕ್ಯದ ಸಂದೇಶ ಕೇಳ್ತಾ ಇರೋ ನಿಮಗೂ ಈ ದಿನ ನೀವು ಆಲೋಚನೆ ಮಾಡ್ತಾ ಇದ್ದೀರಿ, ನಿರೀಕ್ಷೆಯಲ್ಲಿದ್ದೀರಿ. ಏಸಪ್ಪ, ನಮ್ಮ ಮೇಲೆ ಕನಿಕರ ಇಲ್ವೇ? ನಮ್ಮ ಮೇಲೆ ದಯೆ ಇದೆಯಾ? ದೇವರೇ, ನಮ್ಮ ಮನೆ ಬರಿದಾಗಿದೆ, ನಮ್ಮ ಕೆಲಸದಲ್ಲೂ ಯಾವುದೂ ಇಲ್ಲ, ಎಲ್ಲ ಲಾಸ್ ಆಗ್ತಿದೆ, ಏನೂ ಇಲ್ಲದ ಪರಿಸ್ಥಿತಿಲಿದ್ದೇವೆ, ಸಾಲಗಾರರಾಗಿದ್ದೇವೆ. ಕರ್ತನೇ, ನಮಗೆ ಯಾವುದೂ ಕೂಡ ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ಚಿಂತಿತರಾಗಿ ಕುಳಿತಿದ್ದೇವೆ. ಒಂದು ರೋಗ ನಮ್ಮ ಶರೀರವನ್ನು ಬಾಧಿಸ್ತಾ ಇದೆ. ಈ ವ್ಯಾಧಿಯಿಂದ ನಾವು ಬಿಡುಗಡೆ ಮಾಡ್ಕೊಳ್ಳೋಕೆ, ಬಿಡುಗಡೆ ಆಗೋಕ್ಕೆ ಆಗ್ತಾನೇ ಇಲ್ವೇ? ಎಲ್ಲ ವೈದ್ಯರನ್ನು ಸಂಧಿಸಿ ಸಾಕಾಗಿದೆ. ಕರ್ತನೇ, ಯಾವಾಗಪ್ಪ ನನಗೆ ಆರೋಗ್ಯ? ಕೇಳ್ತಾ ಇದ್ದೀರಿ. ಏಸಪ್ಪ ಈ ವಾಕ್ಯ ಸಂದೇಶದಿಂದ ಇವತ್ತು ಮಾತಾಡಿದ್ದಾರೆ. ಹಿಂದೆ ನಿಮಗೆ ಪ್ರತಿಯೊಬ್ಬೊಬ್ಬರಿಗೂ ಕರ್ತನು ಮುಟ್ಟಿ ಬಿಡುಗಡೆ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಗುಣಪಡಿಸುವ ಆತನ ಶಕ್ತಿ ಒದಗಿತ್ತು. ಪ್ರಿಯರೇ, ಆ ಶಕ್ತಿ ಹರಿದು ಬಂತು. ರಕ್ತ ಕುಸುಮ ರೋಗಿ ಸ್ವಸ್ಥವಾದಳು. ಆತನ ನಂಬಿದವರನ್ನು ಎಂದೂ ಆತ ಕೈ ಬಿಡೋದಿಲ್ಲ. ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡಿರಿ. ಏಸಪ್ಪ, ಈ ದಿನ ನಿಮ್ಮ ಕುಟುಂಬದಲ್ಲಿ ಅದ್ಭುತ, ಈಗಲೇ ನಿಮ್ಮ ಜೀವಿತದಲ್ಲಿ ಅದ್ಭುತ, ನಿಮ್ಮ ಉತ್ತಮ ಆರೋಗ್ಯದಿಂದ ತುಂಬಿಸಿ ಸಮೃದ್ಧಿ ವೃಷ್ಟಿ ನಿಮ್ಮ ಮನೆಯಲ್ಲಿ ಸುರಿಸುವಂತೆ ಕರ್ತನ ಮಾಡ್ತಾರೆ. ಇಲ್ಲದನ್ನು ಇರುವಂತೆ ಮಾಡೋ ದೇವರು ನಮ್ಮ ದೇವರು, ಜೀವ ಸ್ವರೂಪನ ದೇವರು. ಆತನ ಮೇಲೆ ನಂಬಿಕೆ ಇದೆಯಾ? ಎಂದು ಇದೇ ಅದ್ಭುತ ನಿಮ್ಮ ಕುಟುಂಬದಲ್ಲಿ ಕರ್ತನ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ತನ್ನ ಹಸ್ತವನ್ನು ಚಾಚಿ ನಿಮ್ಮ ವ್ಯಾಧಿಯನ್ನು ಬಿಡುಗಡೆ ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ತಂದೆಯೇ, ಅವರು ಏನಿಲ್ಲ ಸ್ವಾಮಿ, ನಿರೀಕ್ಷೆಯಿಂದ ನಿನ್ನನ್ನೇ ಕಾಯ್ತಾ ಇದ್ದಾರೆ. ಏಸಪ್ಪ, ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರ ಮೇಲೂ ನಿನ್ನ ಹಸ್ತ ಚಾಚು. ಏಸಪ್ಪ, ಅವರನ್ನು ಮುಟ್ಟು ಕರ್ತನೆ, ಈಗಲೇ ಬಿಡುಗಡೆ ಕೊಡು. ಆರೋಗ್ಯದಾಯಕ ನೀನು, ಘನ ವೈದ್ಯ ನೀನು. ನಿನ್ನಂಥ ಘನ ವೈದ್ಯ ಯಾರೂ ಇಲ್ಲ ಸ್ವಾಮಿ. ಈಗಲೇ ಮುಟ್ಟಿ ಬಿಡುಗಡೆ ಕೊಡು ರಾಜ. ಆರೋಗ್ಯದಿಂದ ತುಂಬಿಸು, ಬಲದಿಂದ ತುಂಬಿಸು. ತಂದೆಯೇ, ಅವರು ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಕುಳಿತು ಚಿಂತಿತರಾಗಿದ್ದಾರೆ. ಅವರ ವ್ಯಾಪಾರವು ಬಿದ್ದು ಹೋಗಿದೆಯೋ, ಲಾಸ್ ಆಗಿದೆಯೋ, ಅವರು ಸಾಲಗಾರರಾಗಿದ್ದಾರೋ ತಂದೆ, ಈ ದಿನವೇ ಅಲ್ಲಿ ಸಮೃದ್ಧಿ ವೃಷ್ಟಿ ಸುರಿಯಲಿ ಪ್ರಭುವೆ. ಆಶೀರ್ವದಿಸು. ಬ್ಲೆಸ್ ಲಾರ್ಡ್. ತಂದೆ, ಈ ದಿನ ನೀವು ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಲ್ಲಿ ಬಿಡುಗಡೆ ಕೊಡುತ್ತಾ ಇರೋದಕ್ಕೆ ವಂದನೆ. ನಿನ್ನ ನಾಮ ಅಲ್ಲಿ ಮಹಿಮೆ ಆಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೀನ್.